ಎರಡೇ ಕೇಶಮೂರ್ತಿ ಸಾಹೇಬರಾಗಿರ್ಬೋದು, ಹಾಗೆ ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲರ ಸಹಕಾರದಿಂದ ಇವತ್ತು ಒಂದು ಒಳ್ಳೆ ಪ್ರತಿಮೆಯನ್ನ ಇಲ್ಲಿ ನಿರ್ಮಾಣವನ್ನ ಮಾಡಿದ್ದೇವೆ. ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಬಾಬಾ ಸಾಹೇಬರ ಪ್ರತಿಮೆಯನ್ನ ನಾವು ಎಲ್ಲರೂ ಸೇರಿ ಅನಾವರಣವನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ ಹಾದಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗ್ತದೆ. ಅವರು ಕೊಟ್ಟಂತಹ ಏನು ಶಿಕ್ಷಣದ ದಾರಿ ಇದೆ ಅದರಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗ್ತದೆ. ತಾವೆಲ್ಲರೂ ಕೂಡ ಹಿರಿಯರಿದ್ದೀರಾ, ಎಲ್ಲರೂ ಕೂಡ ತಾಯಿಯಂತ ತಾವೆಲ್ಲರೂ ಕೂಡ ಇದ್ದೀರಾ. ದಯಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ, ಗುಣಮಟ್ಟವಾದಂಥ ಶಿಕ್ಷಣವನ್ನ ಕೊಡಿ, ಸಂಪೂರ್ಣವಾದ ಸಹಕಾರವನ್ನು ನಾವೆಲ್ಲರೂ ಕೂಡ ನೀಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ಒಟ್ಟಾರೆಯಾಗಿ ಇವತ್ತು ನೋಡೋದಾದ್ರೆ ಬದ್ನಾವಳಿಗೆ ಸಂಬಂಧಪಟ್ಟಂತೆ ಸುಮಾರು 135 ಕೋಟಿ ಅಷ್ಟು ಅನುದಾನವನ್ನ ಬದ್ನಾವಳು ನಿಮಗೆ ಏತ ನೀರಾವರಿ ಆಗಿರ್ಬೋದು, ಖಾದಿ ಗ್ರಾಮೋದ್ಯೋಗ ಕೇಂದ್ರ ಆಗಿರ್ಬೋದು, ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಇವೆಲ್ಲೂ ಕೂಡ ಅಂಬೇಡ್ಕರ್ ಭವನ ಸೇರಿಸಿಲ್ಲ. ಇದರಲ್ಲಿ ಅದು ಸೇರಿಸಿ ಎಲ್ಲವನ್ನು ಸೇರೋದಾದ್ರೆ ಸುಮಾರು 135 ಕೋಟಿ ಅಷ್ಟು ಅನುದಾನವನ್ನ ಈ ಭಾಗಕ್ಕೆ ನಾವು ನೀಡಿದ್ದೇವೆ. ಅದರಿಂದ ಅವೆಲ್ಲೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಗ್ಯಾರಂಟಿಗಳು 5 ಗ್ಯಾರಂಟಿಗಳ ಭರವಸೆಯನ್ನು ಕೊಟ್ಟಿದ್ದು, 5 ಗ್ಯಾರಂಟಿಗಳನ್ನು ಕೂಡ ನೀಡಿದ್ದೇವೆ. ಗ್ಯಾರಂಟಿಗಳಿಗೆ ಸುಮಾರು 150 ಕೋಟಿ ನಮ್ಮ ತಾಲೂಕು ನಮ್ಮ ಕ್ಷೇತ್ರದಿಂದ ಸುಮಾರು 150 ಕೋಟಿ ವರ್ಷಕ್ಕೆ 2 ವರ್ಷಕ್ಕೆ ಡಿಸೆಂಬರ್ ತನಕ ಕೂಡ 150 ಕೋಟಿಯಷ್ಟು ಅನುದಾನ ಬರೀ ಗ್ಯಾರಂಟಿಗೆ ನಾವು ನೀಡಿದ್ದೇವೆ. ಅದಕ್ಕೂ ಮೀರಿ ಅದಕ್ಕೆ ಸರಿಸಮಾನವಾಗಿ ನಿಮ್ಮ ಗ್ರಾಮಕ್ಕೇನೆ ನಿಮ್ಮ ಗ್ರಾಮದ ಒಂದು ಪರಿಮಿತಿಗೆನೆ ಸುಮಾರು 135 ಕೋಟಿಯನ್ನು ನಾವು ನೀಡಿದ್ದೇವೆ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳಿಗೆ ಎಷ್ಟು ಒತ್ತನ್ನು ನೀಡ್ತಾ ಇದ್ದಾರೋ ಅಷ್ಟೇ ಒತ್ತನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ನೀಡ್ತಾ ಇದ್ದಾರೆ ಅನ್ನೋದನ್ನ ತಾವೆಲ್ಲರೂ ಕೂಡ ದಯಮಾಡಿ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳು. ಅದರಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇನ್ನೂ ಆಗಬೇಕಾಗಿದೆ. ತಾವು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅವೆಲ್ಲವನ್ನೂ ಕೂಡ ಈಗ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ನಮ್ಮ ಅಂಬೇಡ್ಕರ್ ಸಮುದಾಯ ಭವನದ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಹಾಗೆ ವಿಶೇಷವಾಗಿ ತಾವು SCP ಇನ್ನೂ ಸಾಕಷ್ಟು ಇವತ್ತು ನಮಗೆ ನೀಡಿರುವಂಥದ್ದು. ಅದೇ ರೀತಿ ಇಲ್ಲಿ ರಸ್ತೆ, ನಮ್ಮ ಖಾದಿ ಕೇಂದ್ರಕ್ಕೆ ಹೋಗುವಂತ ರಸ್ತೆ ಅದು ಕೂಡ ಸಾಕಷ್ಟು ಹದಗೆಟ್ಟಿತ್ತು. ಅದು ಕೂಡ ಸುಮಾರು 93 ಲಕ್ಷದ ಕಾಮಗಾರಿ. ಆ ರಸ್ತೆ ಕೂಡ ನಮಗೆ ಅಭಿವೃದ್ಧಿ ಆಗಿರೋದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಕಳೆದ ಬಾರಿ ಭೇಟಿ ನೀಡಿದಾಗ ಸಾಮಾನ್ಯ ಬೀದಿಗಳ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸುಮಾರು 25 ಕೋಟಿಗಳನ್ನ ನಮ್ಮ ಕ್ಷೇತ್ರಕ್ಕೆ ನೀಡುವಂಥದ್ದು. ಅದರಲ್ಲಿ ಪ್ರತ್ಯೇಕವಾಗಿ ಸುಮಾರು 50 ಲಕ್ಷ ರೂಪಾಯಿಗಳನ್ನ ಸಾಮಾನ್ಯ ಬೀದಿ ಬದ್ನಾವಳಿನ ಸಾಮಾನ್ಯ ಬೀದಿಗೆ ನಾವು ನೀಡಿದ್ದು. ಅದು ಕೂಡ ಅಭಿವೃದ್ಧಿಯತ್ತ ಸಾಗಿದೆ. ಅದೇ ರೀತಿ ಇವತ್ತಿನ ದಿವಸ ಅಲ್ಪಸಂಖ್ಯಾತರ ಬೀದಿಗಳ ಅಭಿವೃದ್ಧಿಗೆ ಸುಮಾರು 25 ಲಕ್ಷಗಳನ್ನ ನಾವು ನೀಡಿದ್ದೇವೆ. SCP ಯೋಜನೆ ಅಡಿ ಸುಮಾರು 40 ಲಕ್ಷ ರೂಪಾಯಿಗಳನ್ನ SCP ಪ್ರಗತಿ ಕಾಲೋನಿ ಡೆವಲಪ್ಮೆಂಟ್ಗೆ ಅದಕ್ಕೂ ಕೂಡ ನೀಡಿದ್ದೇವೆ. ಇವೆಲ್ಲೂ ಕೂಡ ಇವತ್ತೇ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಈಗ ನಮ್ಮ ರಾಮನವರು ಹೇಳಿದ್ರು ಅಂಬೇಡ್ಕರ್ ಭವನಕ್ಕೂ ಕೂಡ ತಾವು ಅನುದಾನವನ್ನು ನೀಡಬೇಕು, ಅದನ್ನು ಕೂಡ ತಾವು ಪ್ರಗತಿಯತ್ತ ಸಾಕಬೇಕು ಅನ್ನೋದು ತಿಳಿಸಿದ್ರು. ಈಗಾಗಲೇ 20 ಲಕ್ಷ ರೂಪಾಯಿ ಬದ್ನಾವಳಿಗೆ ನಾವು ನೀಡಿದ್ದೇವೆ. 20 ಲಕ್ಷ ರೂಪಾಯಿ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಅದರ ಅಭಿವೃದ್ಧಿಗೆ ಈಗಾಗಲೇ 20 ಲಕ್ಷ ರೂಪಾಯಿನ ನೀಡಿದ್ದೇವೆ. ಸುಮಾರು 7 ಕೋಟಿ 60 ಲಕ್ಷ ರೂಪಾಯಿ ಅನುದಾನವನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಸಚಿವರಾಗಿರುವಂತಹ ಮಾದೇವಪ್ಪ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ನೀಡಿದ್ರು. ಅದರಲ್ಲಿ ಪ್ರತ್ಯೇಕವಾಗಿ ಬದ್ನಾವಳಿಗೆನೆ ನಾವು ಸುಮಾರು 20 ಲಕ್ಷ ರೂಪಾಯಿಗಳನ್ನ ಮೀಸಲಿಟ್ಟು ಈಗಾಗಲೇ ಗ್ರಾಂಟ್ ರೆಡಿ ಇದೆ. ನೀವು ಯಾವ ರೀತಿ ನಮಗೆ ಪ್ಲಾನಿಂಗ್ ಮಾಡಿ ನೀವು ಎಲ್ಲಿ ಕಟ್ಟಬೇಕು ಏನ್ ಮಾಡಬೇಕು ಅಂತ ಹೇಳ್ತೇವೆ ಅಂತಂದ್ರೆ ನಾವು ಅನುದಾನ ರೆಡಿ ಇದೆ, ಕೆಲಸ ಮಾಡಕ್ಕೆ ನಾವು. ಅದರಿಂದ ನೀವು ಗ್ರಾಮಸ್ಥರು ಎಲ್ಲ ಕೂಡ ಸೇರಿ ದಯಮಾಡಿ ನಮಗೆ ತಿಳಿಸ್ಕೊಡ್ಬೇಕು ಯಾವ ರೀತಿ ಕಾಮಗಾರಿನ ಮಾಡೋದು ತಿಳಿಸ್ಕೊಟ್ರೆ ನಾವು ಖಂಡಿತವಾಗಿ ಅನುದಾನ ಅಂತ ನಮ್ಮಲ್ಲಿ ರೆಡಿ. ಅದೇ ರೀತಿ ಇವತ್ತು ತಮ್ಮ ಗ್ರಾಮಕ್ಕೆ ಒಂದು ಅತಿ ದೊಡ್ಡ ಕೊಡುಗೆ ನಮ್ಮ ಸರ್ಕಾರದಿಂದ ಅಂತಂದ್ರೆ ಏತ ನೀರಾವರಿ, ದೇವನೂರು ಬದ್ನಾವಳು ಏತ ನೀರಾವರಿ ಈ ಒಂದು ಯೋಜನೆ ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು 93 ಕೋಟಿ ವೆಚ್ಚಕ್ಕೆ ಮೊದಲನೇ ಬಜೆಟ್ನಲ್ಲೇ ಇದು ಭರವಸೆ ನೀಡಲಾಗಿತ್ತು. ಟೆಂಡರ್ ಕೂಡ ಹೋಗಿತ್ತು. ಆನಂತರ ಅದೊಂದು ಪ್ರೈವೇಟ್ ಲಿಟಿಗೇಷನ್ ಆಗಿ ಸ್ಟೇ ಆರ್ಡರ್ ಕೂಡ ಸಿಕ್ಕಿತ್ತು. ಈಗ ಕಳೆದ 2-3 ವಾರದಿಂದ ಸ್ಟೇ ವೇಕೆಂಟ್ ಹಾಕಿ ಆ ಪಿಟಿಷನ್ ಕೂಡ ಡಿಸ್ಮಿಸ್ ಆಗಿದೆ. ಅದರಿಂದ ಈಗ ಫ್ರೆಶ್ ಆಗಿ ಟೆಂಡರ್ ಹೋಗ್ತಾ ಇದೆ. ಖಂಡಿತವಾಗಿಯೂ
ಅತಿ ಶೀಘ್ರದಲ್ಲಿ ಈ ಒಂದು ಉತ್ತಮವಾದಂತಹ ಕಾಮಗಾರಿ ಪ್ರಗತಿಗೆ ಬರ್ತದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬನೇ ಸ್ವತಃ ಕರ್ಕೊಂಡ್ಬಂದು ಒಂದು ಕಾಮಗಾರಿಗೆ ನಾವೆಲ್ಲರೂ ಸೇರಿ ಭೂಮಿ ಪೂಜೆನ ನೆರವೇರಿಸ್ತೇವೆ ಅಂತ ತಮಗೆ ತಿಳಿಸ್ಲಿಕ್ಕೆ ಇವತ್ತಿನ ದಿವಸ ನಾನು ಬಯಸ್ತೇನೆ. ಅದೇ ರೀತಿ ಇನ್ನು ಸಾಕಷ್ಟು ನಮ್ಮ ಯುವಕರ ಕೂಗು, ಸಾಕಷ್ಟು ಹಿರಿಯರ ಕೂಗು. ಇಲ್ಲಿ ಬದನಾವಳ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಬಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಸಾಕಷ್ಟು ಕೂಗಿತ್ತು. ಅದರಂತೆ ನಿಮ್ಮ ಕಾರ್ಯಕ್ಕೆ ನಾವೆಲ್ಲರೂ ಸೇರಿ ಚಾಲನೆ ನೀಡಿದ್ದೇವೆ. ಒಂದನೇದು ಅಲ್ಪಸಂಖ್ಯಾತರ ಬೀದಿನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಅವರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಸುಮಾರು 5 ಕೋಟಿ ರೂಪಾಯಿಗಳ ಅನುದಾನ ನಮಗೆ ನೀಡಿದರು. ಅದರಲ್ಲಿ ತಮ್ಮ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಸುಮಾರು 25 ಲಕ್ಷ ಅನುದಾನವನ್ನು ನೀಡಿ ಅಲ್ಪಸಂಖ್ಯಾತರ ಬೀದಿಯನ್ನು ಅಭಿವೃದ್ಧಿ ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಅದರ ಭೂಮಿ ಪೂಜೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಅದೇ ರೀತಿ SCP ಬೀದಿಯ ಅಭಿವೃದ್ಧಿಯನ್ನು ಪ್ರಗತಿ ಕಾಲನಿ ಎಂಬ ಯೋಜನೆ ಅಡಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಸಚಿವರಾಗಿರುವಂತಹ ಮಾದೇವಪ್ಪ ಸಾಹೇಬರು ಅವರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಸುಮಾರು 2 ಕೋಟಿ ರೂಪಾಯಿಗಳನ್ನು ಅವರು ನೀಡಿದರು. ಅದರಲ್ಲಿ ನಿಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಸುಮಾರು 40 ಲಕ್ಷ ರೂಪಾಯಿಗಳನ್ನು ನೀಡಿ ಅದನ್ನು ಕೂಡ ಇವತ್ತು ಸೇರಿ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಇವತ್ತಿನ ದಿವಸ ತಮ್ಮ ಗ್ರಾಮಕ್ಕೇನೆ ಸುಮಾರು 65 ಲಕ್ಷ ವೆಚ್ಚದ ಕಾಮಗಾರಿಯನ್ನ ನಾವೆಲ್ಲರೂ ಸೇರಿ ಭೂಮಿ ಪೂಜೆಯನ್ನು ಇವತ್ತು ಮಾಡಿದ್ದೇವೆ. ಒಳ್ಳೆ ರಸ್ತೆ ನಿರ್ಮಾಣ ಆಗ್ತಿದೆ. ದಯಮಾಡಿ ಅದರ ಸದುಪಯೋಗವನ್ನು ತಾವು ಕೂಡ ಪಡ್ಕೊಬೇಕು ಅಂತ ತಮ್ಮ ವಿನಂತಿಯನ್ನು ನಾನು ಮಾಡ್ತೇನೆ. ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಬದನಾವಳು ಗ್ರಾಮಕ್ಕೆ ಯಾವ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕರಳೆ ಕೇಸೂರು ಸಾಹೇಬರು ಮಾತನಾಡಿದರೆ, ಸೋಮವಾರ ಕೂಡ ಹೇಳಿದರು. ವಿಶೇಷವಾಗಿ ಬದನಾವಳು ಗ್ರಾಮಕ್ಕೂ ಸ್ವಾತಂತ್ರ್ಯ ಹೋರಾಟಕ್ಕೂ ಅದರದಂಥ ಇತಿಹಾಸ ಇದೆ. ಇಲ್ಲಿರುವಂತಹ ಪ್ರತಿಯೊಬ್ಬರಲ್ಲೂ ಕೂಡ, ಪ್ರತಿಯೊಬ್ಬ ಕುಟುಂಬದಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟದ ಒಂದು ನೆನಪಿದೆ. ಅದನ್ನ ತಾವನ್ನು ಕೂಡ ನೆನಪು ಮಾಡ್ಕೋಬೇಕು. ಯಾಕೆಂತಂದ್ರೆ ಬದನಾವಳಿಗೆ 2 ಸತಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಭೇಟಿನ ನೀಡಿದಂಥದ್ದು. ಅವರೇ ಸ್ವತಃ ಇಲ್ಲಿನ ಖಾದಿ ಮತ್ತು ಗ್ರಾಮೋದಯ ಕೇಂದ್ರವನ್ನ ಸ್ಥಾಪಿಸಿದಂಥದ್ದು. ಅದರಿಂದ ಈ ಗ್ರಾಮಕ್ಕೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಇದೆ. ಸ್ವಾತಂತ್ರ್ಯ ಹೋರಾಟ ಹಾಗೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದೋದಂತಹ ಒಂದು ವಿನೂತವಾದಂತಹ ಇತಿಹಾಸ ಇಲ್ಲಿ ಶಾಶ್ವತವಾಗಿ ಇರ್ತದೆ. ಅದರ ಪ್ರಯುಕ್ತ ತಮ್ಮೆಲ್ಲರೂ ಕೂಡ ತಿಳಿದಂತೆ ಇಲ್ಲಿರುವಂತಹ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನ ಅಭಿವೃದ್ಧಿಗೊಳಿಸ್ಕೊಡ್ಬೇಕು ಅನ್ನೋದು ಸಾಕಷ್ಟು ವರ್ಷಗಳ ಕನಸಿತ್ತು. ವಿಶೇಷವಾಗಿ 2022ರಲ್ಲಿ ಭಾರತ್ ಜೋಡೋ ಯಾತ್ರೆ, ಈಗಿನ ನಮ್ಮ ಲೋಕಸಭೆಯ ನಾಯಕರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಸಾಹೇಬರು ಏನಿದ್ದಾರೆ, ಅವರೇ ಸ್ವತಃ ಇಲ್ಲಿಗೆ ಬಂದು ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಆಗ ನಮ್ಮ ತಂದೆಯವರು ರೋಣಣ್ಣವರು, ಹಾಗೆ ನಮ್ಮ KPCC ಅಧ್ಯಕ್ಷ ಆಗಿರುವಂತಹ DK ಶಿವಕುಮಾರ್ ಸಾಹೇಬರು ಎಲ್ಲರೂ ಕೂಡ ಬಂದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ACC ಅಧ್ಯಕ್ಷರೆಲ್ಲರೂ ಕೂಡ ಇಲ್ಲಿಗೆ ಸ್ವತಃ ಅವರೇ ಬಂದು ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರದಲ್ಲೇ ಮಹಾತ್ಮ ಗಾಂಧೀಜಿಯವರ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಮಾಡಿ ಆ ಕೇಂದ್ರವನ್ನು ಅಭಿವೃದ್ಧಿಗೊಳಿಸ್ಕೊಡ್ತೇವೆ ಅಂತ ಒಂದು ಮಾತನ್ನು ಅವರು ಕೊಟ್ಟೋಗಿ. ಅದರಂತೆ ಇವತ್ತು 2023ರಲ್ಲಿ ನಮ್ಮ ಸರ್ಕಾರ ಬಂದು ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲರ ಧೀಮಂತ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಆಯ್ಕೆಯಾಗಿ ಆ ನಂತರ ಅವರು ಕೊಟ್ಟ ಮಾತಂತೆ ನಡ್ಕೊಂಡು ಮೊದಲನೇ ಬಜೆಟ್ನಲ್ಲೇ ಘೋಷಣೆಯನ್ನು ಮಾಡಲಾಗಿತ್ತು. ಬದನಾವಳಿನ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನ ನಾವು ಅಭಿವೃದ್ಧಿಗೊಳಿಸ್ಕೊಡ್ತೇವೆ ಅನ್ನೋದ್ರ ಬಗ್ಗೆ ಅವರು ಘೋಷಣೆಯನ್ನು ಅವತ್ತು ಭರವಸೆಯನ್ನು ಅವರು ನೀಡಿದಂಥದ್ದು. ಅದರಂತೆ ಇವತ್ತಿನ ದಿವಸ 3 ವಾರಗಳಿಂದ ನಡೆದಂಥ ಕ್ಯಾಬಿನೆಟ್ನಲ್ಲಿ ಸುಮಾರು 40 ಕೋಟಿ ವೆಚ್ಚದ ಅನುದಾನವನ್ನು ನಮಗೆ ಅವರು ನೀಡಿದ್ದಾರೆ. ಅದರಿಂದ ತಮ್ಮೆಲ್ಲರ ಪರವಾಗಿ ಗೌರವಿತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬುರಿದ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾಮಗಾರಿ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ವ್ಯವಸ್ಥಿತವಾಗಿ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸುಪುತ್ರರು, ಈ ರಾಜ್ಯ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಸಾಹೇಬ್
ಸ್ವತಃ ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಅನ್ನ ಇದಕ್ಕೆ ನಿರ್ಮಿಸಲಿಕ್ಕೆ ತುಂಬಾ ಶ್ರಮಪಟ್ಟು ಅವರು ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಅದರಿಂದ ಅವರು ಕೂಡ ತಮ್ಮ ಪರವಾಗಿ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೂಡ ಸಾಕಷ್ಟು ಬಾರಿ ಅನುದಾನವನ್ನ ನೀಡಬೇಕು, ಹೆಚ್ಚಿನ ಅನುದಾನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸದನದಲ್ಲಿ ಕೂಡ ನಾನು ಪ್ರಸ್ತಾಪವನ್ನ ಮಾಡಿದ್ದೆ.